ಮಹಿಳೆಯರು, ದೀನದಲಿತರು ಮತ್ತು ಪರಿಶಿಷ್ಟ ಜಾತಿ ವರ್ಗ ಇರ್ಬೋದು, ಅಂಗವಿಕಲರು ಇರತಕ್ಕಂಥದ್ದು, ಸಾಮಾನ್ಯ ಮಹಿಳೆಯರು ಇರ್ತಕ್ಕಂಥದ್ದು, ಇವರಿಗೆ ನಮ್ಮಲ್ಲಿ ಕಾನೂನನ್ನ ನೆರವು ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಆ ಒಂದು ಸಮಿತಿಯನ್ನು ನಾವು ಸಂಪರ್ಕಿಸಿದ್ರೆ ನಮಗೆ ಕಾನೂನು ಬಗ್ಗೆ ನೆರವು ಮತ್ತು ಕಾನೂನಿನ ಬಗ್ಗೆ ಉಚಿತವಾಗಿ ಅರಿವನ್ನು ಮೂಡಿಸ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು. ಕಾನೂನು ನೆರವು ಏನಪ್ಪ ಅಂತ ಹೇಳ್ತಕ್ಕಂಥದ್ದು, ಇವತ್ತು ನೀವೆಲ್ಲ ಮಹಿಳೆಯರಿದ್ದೀರಿ. ಸಾಮಾನ್ಯವಾಗಿ ಈಗ ನ್ಯಾಯಾಲಯದಲ್ಲಿ ಒಂದು ದಾರಿಯನ್ನು ಉಳಿಬೇಕಾಗ್ತದೆ. ನಾವು ಆರ್ಥಿಕವಾಗಿ ಪ್ರಬಲ ಆಗಿರೋದಿಲ್ಲ, ನಮ್ಮ ಹಣ ಕೊಟ್ಟು ಲಾಯರ್ನ ವಕೀಲರನ್ನು ನೇಮಿಸ್ಕೊಳ್ತಕ್ಕಂಥ ಶಕ್ತಿ ಇರೋದಿಲ್ಲ ನಮಗೆ. ಆ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಈಗ ನೀವು ಅಂಗನವಾಡಿ ಕಾರ್ಯಕರ್ತರಾಗಿರೋದ್ರಿಂದ, ಗ್ರಾಮ ಪಂಚಾಯತ್ ಸದಸ್ಯರು ಇರೋದ್ರಿಂದ ನೀವು ಆ ಗ್ರಾಮದವರಿಗೆ ಇಂಥ ವಿಚಾರಗಳನ್ನು ತಿಳಿಸಿದಾಗ ಅವರಿಗೆ ನಾವು ಕಾನೂನಿನ ಅರಿವು ಮತ್ತು ನೆರವನ್ನು ಮುಗಿಸ್ತಕ್ಕಂಥ ಒಂದು ಸಹಾಯ ಆಗ್ತಕ್ಕಂಥದ್ದು ಇರ್ಬೋದು. ಈಗೇನು ಈಗ ನೀವೊಂದು ಯಾವ ನಿಮ್ಮ ತಂದೆ ತಾಯಿಗಳಿಂದನೋ ಅಥವಾ ನಿಮ್ಮ ಅಣ್ಣ ತಮ್ಮಂದಿರಿಂದ ನೀವೊಂದು ಆಸ್ತಿಯನ್ನಾಗಿ ನಿಮ್ಮ ಭಾಗಂಶ ತಗೊಳ್ಳೋಕ್ಕೆ ಒಂದು ದಾರಿ ಹೊಡಬೇಕಾಗಿರ್ತಕ್ಕಂಥದ್ದು ಇರ್ತದೆ. ಈಗ ನೀವು ಅಣ್ಣ ತಮ್ಮಂದಿರದ ಅಕ್ಕ ತಂಗಿ ಇರ್ತಾರೆ, ಇಲ್ಲ ನೀವು ಸಮಾಜದಲ್ಲಿ ನನಗೊಂದು ಶೇರ್ ಬರಬೇಕು, ನಿಮ್ಮ ಸ್ವಯಂತ್ರ ಆಸ್ತಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಾನೊಂದು ಸೂಟ್ ಹಾಕಬೇಕು, ನಾನೊಂದು ಕೇಸ್ ಹಾಕಬೇಕು, ನನ್ನ ಭಾಗದ ಆಸ್ತಿ ತಗೋಬೇಕು ಅಂತಕ್ಕಂಥ ಇದ್ದಾಗ ನೀವು ವಕೀಲರನ್ನ ಆರ್ಥಿಕವಾಗಿ ಹಣ ಕೊಟ್ಟು ನೇಮ್ಕೊಳ್ಳೋಕ್ಕೆ ಆ ಒಂದು ಸೌಲಭ್ಯತೆ ಇಲ್ಲ ಅಂತ ಹೇಳಿದಾಗ, ಆ ಶಕ್ತಿ ಇಲ್ಲ ಅಂತ ಹೇಳಿದಾಗ, ನೀವು ನಮ್ಮಲ್ಲಿ ಉಚಿತ ಕಾನೂನು ಏನಿದೆ ತಾಲೂಕು ಕಾನೂನು ಸೇವಕರಿಗೆ ಒಂದು ಅರ್ಜಿ ಕೊಡ್ತಕ್ಕಂಥದ್ದು, ನಿಮ್ದೊಂದು ಆಧಾರ್ ಕಾರ್ಡು ಅಥವಾ ನಿಮ್ದು ಆದಾಯ ಸರ್ಟಿಫಿಕೇಟು ಅಥವಾ ನೀವು ಪರಿಶಿಷ್ಟ ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು. ಯಾರು ಮಹಿಳೆಯರು 2 ಲಕ್ಷದ ಆದಾಯ ಕಮ್ಮಿ ಇದೆ ಒಳಗಡೆ ಇದೆ ಅವ್ರಿಗೆಲ್ಲರಿಗೂ ಉಚಿತ ಕಾನೂನು ಪಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಅವಕಾಶ ಇರ್ತಕ್ಕಂಥದ್ದು ಇರ್ತದೆ. ಅಂಗವಿಕಲರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಆ ಒಂದು ದಾಖಲೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪಡ್ಕೋಬಹುದು. ಹೀಗೆ ಏನು ಕಡು ಕೊಡೋರಿದ್ದಾರೆ ಇವರು ಉಚಿತವಾಗಿ ಕಾನೂನಿಗೆ ನೀವು ಅರ್ಜಿ ಕೊಟ್ಟು ಆ ಒಂದು ಉಚಿತವಾಗಿರ್ತಕ್ಕಂಥ ಕಾನೂನು ಸಲಹೆನ ಪಡ್ಕೋಬಹುದು ಅಥವಾ ದಾವೆ ಕೊಡ್ಬೋದು. ಆಗ ಅವರು ಉಚಿತವಾಗಿ ನಿಮಗೆ ವಕೀಲರನ್ನು ನೇಮಿಸ್ಕೊಡ್ತಕ್ಕಂಥದ್ದು ಇರೋದು. ಹಾಗೇನೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮತ್ತೆ ಸುಪ್ರೀಂ ಕೋರ್ಟ್ ಲೆವೆಲ್ ಸುಪ್ರೀಂ ಕೋರ್ಟ್ ಇಲ್ಲಿ ಎಲ್ಲರೂ ನೀವು ಹಣ ಖರ್ಚು ಮಾಡಿದ್ರೆ ನಿಮಗೆ ಉಚಿತವಾಗಿ ಸೇವೆಯನ್ನು ಪಡ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇರ್ತಕ್ಕಂಥದ್ದು ಇರ್ತದೆ. ಇದನ್ನು ನಾವು ಸಾಮಾನ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಒಂದು ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಅಥವಾ ಇಲ್ಲೇ ಅಧಿಕಾರಿಗಳಿರ್ಬೋದು, ನೀವು ಆ ಗ್ರಾಮದವರಿಗೆ ಹೇಳಿದಾಗ ಸುಮಾರು ಜನಕ್ಕೆ ಇದೇನಾಯಿತು ಸಹಾಯ ಮಾಡ್ತಕ್ಕಂಥ ಒಂದು ಆಗ್ತದೆ.